ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಮಹಿಳೆಯರಿಗೆ, ರೈತ ಹೋರಾಟರಿಗೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ದ್ರಾಕ್ಷಿ ಬೆಳೆಗಾರರಿಗೆ ನ್ಯಾಯ ಸಿಗಲೇಬೇಕು, 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 ದ್ರಾಕ್ಷಿ ಬೆಳೆಗಾರರಿಗೆ ನ್ಯಾಯ ಸಿಗಲೇಬೇಕು, 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 ದ್ರಾಕ್ಷಿ ಬೆಳೆಗಾರರಿಗೆ ಆಗುತ್ತಿರುವ ಅನ್ಯಾಯ ತಡೆಯಲೇಬೇಕು, 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 ದ್ರಾಕ್ಷಿ ಬೆಳೆಗಾರರಿಗೆ ವಿಶೇಷವಾದಂತಹ ಅನುದಾನ ಕೊಡಲೇಬೇಕು, 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 ದ್ರಾಕ್ಷಿ ವಿಮೆಯಲ್ಲಿ ಆಗುತ್ತಿರುವ ಅನ್ಯಾಯವನ್ನು ತಡೆಯಲೇಬೇಕು, ತಡೆಯಲೇಬೇಕು. ತಡೆಯಲೇಬೇಕು, ತಡೆಯಲೇಬೇಕು. ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರಿಗೆ ಸಂಬಂಧಿಸಿದಂತೆ ಸುಮಾರು 10 ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ಅದೇ ರೀತಿಯಾಗಿ ಕೃಷಿ ಮತ್ತು ತೋಟಗಾರಿಕಾ ಸಚಿವರಿಗೆ ಮತ್ತು ಆಯುಕ್ತರಿಗೆ, ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಿಗೆ ಮತ್ತು ತೋಟಗಾರಿಕಾ ಇಲಾಖೆ ಡಿ ಅವರಿಗೆ ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ದ್ರಾಕ್ಷಿ ಬೆಳೆಗಾರರಿಗೆ ಸಾಕಷ್ಟು ಅನಾನುಕೂಲಗಳಾಗಿ ಇವತ್ತಿನ ದಿನ ದ್ರಾಕ್ಷಿಯನ್ನು ಬುಡ ಸಮೇತ ಕಿತ್ತೊಗೆಯುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ರೈತರಿದ್ದೀವಿ. ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಇರ್ಬೋದು, ವಿಮೆಯಲ್ಲಿ ಆಗುತ್ತಿರುವಂಥ ವಿಳಂಬ ಇರ್ಬೋದು, ಅದೇ ರೀತಿಯಾಗಿ ಕೋಲ್ಡ್ ಸ್ಟೋರೇಜ್ ಸರ್ಕಾರದಿಂದಲೇ ಕೋಲ್ಡ್ ಸ್ಟೋರೇಜ್ ಸ್ಥಾಪನೆ ಆಗಿರ್ಬೋದು. ಇನ್ನು ವೈನ್ ಪಾರ್ಕ್ ಅಂತೇಳಿ ಸುಮಾರು 106 ಎಕರೆ ಭೂಮಿಯನ್ನು ಅದಕ್ಕಾಗಿ ಮೀಸಲಿಟ್ಟು ಸುಮಾರು 4-5 ವರ್ಷ ಆದರೂ ಕೂಡ ಅದು ಇನ್ನೂ ಪ್ರಾರಂಭ ಆಗಿಲ್ಲ. ಅದನ್ನು ಕೂಡ ಆದಷ್ಟು ಬೇಗನೆ ಪ್ರಾರಂಭ ಮಾಡಬೇಕು. ಇನ್ನು ಸರ್ಕಾರದ ಅಡಿಯಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೋಲ್ಡ್ ಸ್ಟೋರೇಜ್ ಆಗಬೇಕು. ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ನಾವು 1 ಲಕ್ಷ ಎಕರೆ ಭೂಮಿಯನ್ನು ಈ ದ್ರಾಕ್ಷಿ ಬೆಳೀತಾ ಇದ್ರು, ಅದರಲ್ಲಿ ಶೇಕಡ 70ರಷ್ಟು ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬೆಳೀತಾ ಇದ್ದೀವಿ. ಅಂದರೆ ಸುಮಾರು 10ರಿಂದ 15 ಸಾವಿರ ರೈತರು ಈ ಕೃಷಿಯನ್ನು ಮತ್ತು ದ್ರಾಕ್ಷಿಯನ್ನು ಅವಲಂಬನೆಯಾಗಿ ನಾವು ಬದುಕ್ತಾ ಇದ್ದೀವಿ. ಅದರ ಜೊತೆಗೆ ಸಾವಿರಾರು ರೈತ ಕಾರ್ಮಿಕರು ಕೂಡ ಇದನ್ನು ಅವಲಂಬನೆಯಾಗಿ ಬದುಕ್ತಾ ಇದ್ದೀವಿ. ಆ ನಿಟ್ಟಿನೊಳಗೆ ಆದಷ್ಟು ಬೇಗನೆ ಸರ್ಕಾರ ದ್ರಾಕ್ಷಿ ಬೆಳೆಗಾರರಿಗೆ ವಿಶೇಷ ಅನುದಾನವನ್ನು ಮೀಸಲಿಟ್ಟು ಈ ದ್ರಾಕ್ಷಿ ಮತ್ತು ಮನುಕನ್ನು ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಬೇಕು. ಅದೇ ರೀತಿಯಾಗಿ ಮಕ್ಕಳ ಬಿಸಿಯೂಟಕ್ಕೆ, ಮಧ್ಯಾಹ್ನದ ಬಿಸಿಯೂಟಕ್ಕೆ ಕೂಡ ಈ ಮನುಕನ್ನು ತಾವು ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನು ಇದರಲ್ಲಿ ಒಂದು ಮೋಸ ನಡೀತಾ ಇದೆ ಅಂಥೇಳಿ ಈಗಾಗಲೇ ನಾವು ಹಲವಾರು ಬಾರಿ ಆರೋಪ ಮಾಡ್ತಾ ಇದ್ದೀವಿ. ಅಂದರೆ ಯಾರ್ಯಾರು ದ್ರಾಕ್ಷಿ ಇಲ್ಲದೇ ಕೂಡ ದ್ರಾಕ್ಷಿ ಬೆಳೆಯಲ್ಲಿ ತುಂಬಿ ಅಂಥೇಳಿ ವಿಮೆ ತುಂಬಿ ಅಲ್ಲಿ ಬ್ಯಾನರ್ ಇಟ್ಟು GPS ಫೋಟೋ ಮಾಡಿ ಅವರಿಗೆ ಲಕ್ಷಾಂತರ ರೂಪಾಯಿ ಹಣ ಮಾಡಿರೋದಂತೂ ಈ ಅಧಿಕಾರಿಗಳ ಶಾಮೀಲಾಗಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಇದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಂಬಂಧಿಸಿದ ಜಿಲ್ಲಾಡಳಿತ ಹಾಗೂ ಇತರೆ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಸರ್, ದ್ರಾಕ್ಷಿ ಬೆಳೆಗೆ ವಿಮೆ ಹಣ ಬಾಕಿ ಅಂತ ಹೇಳಿದ್ರಲ್ಲ, ಅದು ಯಾವ ವರ್ಷದ ಬಾಗಿದೆ? ಹೋದ ವರ್ಷದ ಬಾಗಿದೆ, ಇದೇ ವರ್ಷದ ಬಾಗಿದೆ? ಹೋದ ವರ್ಷದ್ದು ಈಗಾಗಲೇ ಇತ್ಯರ್ಥ ಸರ್. ಅದು ಅದ್ರ ದುಡ್ಡು ಬರಬೇಕಾಗಿತ್ತು, ಈಗ ಸುಮಾರು 6 ತಿಂಗಳ ಹಿಂದೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ ಸರ್. ಅದು ದುಡ್ಡು ಯಾರಿಗೆ ಬಂದಿಲ್ಲ, ಏನೋ ಕೆಲವರಿಗೆ ಬಂದಿಲ್ಲ ಸರ್. ಇದ್ರ ಬಗ್ಗೆ ಐತಲ್ಲ, ನೀವು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಬಂದು ಈ ಟೈಪ್ ಆಗಿದೆ ಅಂತ ಹೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಲಾಸ್ಟ್ 1 ತಿಂಗಳ ಹಿಂದೆ ನಾವು ಮನವಿ ಕೊಟ್ಟಿದ್ದೀವಿ. ಇದು 2ನೇ ಸರ್ತಿ ಕೊಡ್ಲಾಕತ್ತೀವಿ. ಇನ್ನು 15 ದಿವಸನಾಗ ಅವ್ರು ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾವು ಎಲ್ಲ ವಿಜಯಪುರ ಜಿಲ್ಲೆ ದ್ರಾಕ್ಷಿ ಬಾಂಧವರು ಎಲ್ಲರೂ ಕೂಡ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀವಿ. ಸರ್, ಹೆಸರು ಹೇಳ್ರಿ? ಸಂಗಮೇಶ್ ಸಾಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ನಾವು ದ್ರಾಕ್ಷಿ ಬೆಳೆಗಾರರು ಈಗಾಗಲೇ ರೀ ಮಣ್ಣಕ್ಕೆ ಏನೈತಿ 75% ಬೆಳಿತೀವಿ ಇಲ್ಲಿ ನಾವು ದ್ರಾಕ್ಷಿ. ಆಲ್ರೆಡಿ ಎಲ್ಲ ನಾವು ಕಾಸ್ಕೊಂಡ್ ಕಳಿಸ್ತೀವಿ. ಅಲ್ಲಿ ಏನಾಗಿಬಿಟ್ಟೈತಿಪ್ಪ ಅಂದ್ರೆ ಅಲ್ಲೇ ಅವರೇ ಖರೀದಿ ಮಾಡ್ತಾರೆ. ಯಾರು ಇಲ್ಲಿ ಜಾಸ್ತಿ ದಿಲ್ಲಾಳಿಗಳದೇ ಜಾಸ್ತಿ ಇದು ಆಗೈತಿ. ಹಂಗಾಗಿ ಕೋಲ್ಡ್ ಸ್ಟೋರೇಜ್ ಒಂದು ಆಲ್ರೆಡಿ ಒಂದು ಜಾಗ ಭೂಮಿ ಪೂಜೆನೂ ಆಗೈತಿ, ಆದರೆ ಇನ್ನೂ ವಿಳಂಬ ಆಗೈತಿ. ಯಾಕಾಗೈತಿ ಅಂತ ಗೊತ್ತಿಲ್ಲ ನಮಗೆ ತಿಕೋಟ ತಾಲೂಕಿಗೆ ಒಂದು ಮಾಡಿಕೊಟ್ರೆ ಅನುಕೂಲ. 75% ಬಿಜ್ಜರಿಗೆ ಆಯಿತು, ಬಾಬನಗರ ಆಯಿತು, ಕನಮಡೆ ಆಯಿತು, ಹೊಳಮಾಡ ಆಯಿತು. ಇಲ್ಲಿ ಜಾಸ್ತಿ 1 ಲಕ್ಷ ಟನ್ ಆಗಟ್ಟು ನಾವು ಮಹಾರಾಷ್ಟ್ರಕ್ಕೆ ಕಳಿಸ್ತೀವಿ ಆಲ್ರೆಡಿ. ಆದ್ರೆ ಅಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ದಲ್ಲಾಳಿಗಳು ಜಾಸ್ತಿ ಐತೆ. ಅವ್ರದ್ದೇ ರೇಟ್ ಅವರು ಫಿಕ್ಸ್ ಮಾಡಿದ್ದೇ ರೇಟ್ ಆಗೈತೆ ಒಂದು. ನಮ್ಮ ಪ್ರಕಾರ ಯಾರೂ ಮಾಡೋಂಗಿಲ್ಲ. ಅವರು ಏನು ಮಾಡ್ತಾರೆ, ನಮ್ಮ ಕಡೆ ರೈತರಿಂದ ತೊಗೊಂಡು ಆಮೇಲೆ ಅವರು ಜಾಸ್ತಿ ರೇಟ್ ಮಾಡ್ಕೋತಾರೆ, ನಮ್ಮ ಕಡೆ ಕಡಿಮೆ ರೇಟಿಂದ ತೊಗೊಂಡು. ಆದಷ್ಟು ಬೇಗ ಒಂದು ಕೋಲ್ಡ್ ಸ್ಟೋರೇಜ್ ಆಗ್ಬೇಕಂತೇಳಿ ನಾವು ಮನವಿ ಮಾಡ್ಕೋತೀವಿ ನಮ್ಮ ಅಧ್ಯಕ್ಷರ ವತಿಯಿಂದ ನಾಯಕತ್ವದಲ್ಲಿ. ಹೆಸರು ಹೇಳ್ರಿ? ಈಶ್ವರ್ ಇಳಜೇರಿ. ತಿಕೋಟ ತಾಲೂಕಿನ ಪೈಕಿ ಕನಮಡಿ ಅಥವಾ ಬಾಬಾನಗರ, ಬಿಜ್ಜರಿಗೆ ಅಂದರೆ ಇಷ್ಟು ಒಳಗಾಗಿ ಒಂದು ಕೋಲ್ಡ್ ಸ್ಟೋರೇಜ್ ನಮಗೆ ಅವಶ್ಯ ಬೇಕಾಗೈತಿ. ಅದಕ್ಕೆ ದಯಮಾಡಿ ನಮ್ಮ ಮುನ್ನಕ್ಕೆ ಏನು ಮಾಡ್ತಾರಲ್ರಿ, ಇಡ್ಲಾಕ ನಮಗೆ ಅವಶ್ಯ ಬೇಕಾಗೈತಿ. ಅಲ್ಲ ಅನಿವಾರ್ಯ ಪರಿಸ್ಥಿತಿ ಐತಿ. ಯಾಕಂದ್ರೆ ಮಹಾರಾಷ್ಟ್ರ ಒಳಗೆ ನಮ್ಮದು ಇದು ಆತೈತಲ್ರಿ, ವ್ಯಾಪಾರ ಮಹಾರಾಷ್ಟ್ರ ಒಳಗೆ ಆಗೋದ್ರಿಂದ ಅಲ್ಲಿ ಕೋಲ್ಡ್ ಸ್ಟೋರೇಜ್ನಾಗ ಇಡ್ತಾರೆ. ಆದ್ರೆ ಅವರೇ ಮಾರಾಟ ಮಾಡ್ಕೋತಾರೆ ರೀ, ಹೆಂಗೆ ಬೇಕೋ ಹಂಗೆ. ರೇಟ್ ಭಾಳ ಕಮ್ಮಿ ರೇಟ್ನಾಗ ಅವ್ರು ಮಾರಾಟ ಮಾಡ್ಕೋತಾರೆ. ಅದ್ರ ಸಂಬಂಧ ನಮಗೆ ಇಲ್ಲೇ ನಾವು ಇದು ಮಾಡಿದ್ವಿ ಅಂದ್ರೆ ಸ್ವಲ್ಪ ಹೆಚ್ಚಿನ ರೇಟ್ನಾಗ ನಮ್ಮ ಮಣ್ಣಕ್ಕೆ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತೆ ಅನ್ನೋ ಸಂಬಂಧ ತಮ್ಮಲ್ಲಿ ನಾವು ಕಳಕಳಿಯಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಚಿವರಿಗೂ ಕರ್ನಾಟಕ ರಾಜ್ಯ ಕೋಲ್ಡ್ ಸ್ಟೋರೇಜ್ ತಿಕೋಟ ತಾಲೂಕಲ್ಲಿ ಆಗಬೇಕಂತ ಹೇಳಿ ತಿಕೋಟ ತಾಲೂಕು ಸರ್ಕಾರ ಆಗ್ರಹ. ಹೆಸರು ಹೇಳ್ರಿ? ಮಲ್ಲಪ್ಪ ಸಿದ್ದಪ್ಪ ಕೊಂಡಿರು.